ಶ್ರಾವಣ ಶುರು ಆಗಿದೆ, ಹಬ್ಬಗಳು ಸಾಲಾಗಿ ಬರ್ತಿರೋದ್ರಿಂದ ಮನೆಯಲ್ಲಿ ಈ ರೀತಿ ಗರಿ ಗರಿಯಾದ ತುಪ್ಪನ ಮಾಡಿಟ್ಕೊಂಡ್ರೆ ಆಚೆಗಡೆಯಿಂದ ತರುವಂತ ಅವಶ್ಯಕತೆ ಇರೋದಿಲ್ಲ. ಹಾಲಿನ ಮೇಲೆ ಫಾರ್ಮ್ ಆಗೋ ಕೆನೆನ ಕಲೆಕ್ಟ್ ಮಾಡಿ ಬೆಣ್ಣೆನ ತೆಗೆದು ಈ ರೀತಿ ಗರಿ ಗರಿಯಾದ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹಾಲನ್ನ ಕಾಯಿಸಿ ಬಿಸಿ ಆದ್ಮೇಲೆ ಈ ರೀತಿ ಕೆನೆ ಫಾರ್ಮ್ ಆಗುತ್ತೆ. ಇದನ್ನ ಒಂದು ಬಾಕ್ಸ್ಗೆ ಹಾಕೊಂಡು ಫ್ರೀಸರ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ತರನೇ 3 ರಿಂದ 4 ವಾರದವರೆಗೂ ಕಲೆಕ್ಟ್ ಮಾಡಿರೋ ಕೆನೆ ಇದು. ಕಲೆಕ್ಟ್ ಮಾಡಿರೋ ಕೆನೆಯನ್ನ ಫ್ರೀಸರ್ ಇಂದ ತೆಗೆದು 2 ರಿಂದ 3 ಗಂಟೆ ಬಿಟ್ಟ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ಐಸ್ ವಾಟರ್ ನ ಹಾಕಿ 3 ರಿಂದ 4 ಸರಿ ಹೈ ಸ್ಪೀಡ್ ನಲ್ಲಿ 15 ನಿಮಿಷ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ರೆ ಈ ರೀತಿ ನೀರಿಂದ ಬೆಣ್ಣೆ ಸಪರೇಟ್ ಆಗಿರುತ್ತೆ. ಇದನ್ನ ಕಲೆಕ್ಟ್ ಮಾಡ್ಕೊಂಡು ಐಸ್ ವಾಟರ್ ಗೆ ಹಾಕಿ 2-3 ಸರಿ ತೊಳ್ಕೊಳ್ಳೋದ್ರಿಂದ ಹಾಲಿನಂಶ ಏನಾದ್ರು ಇದ್ರೆ ಹೋಗುತ್ತೆ. ಈ ಬೆಣ್ಣೆನ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕೊಂಡು ಬೆಣ್ಣೆ ಚೆನ್ನಾಗಿ ಕರಗಿ ಬಿಳಿ ಪದಾರ್ಥ ಮತ್ತು ತುಪ್ಪ ಸಪರೇಟ್ ಆಗಿರುತ್ತೆ. ಈ ಟೈಮ್ ಅಲ್ಲಿ ಚಿಟಿಕೆ ಉಪ್ಪು, ಅರಿಶಿನ, ಉರ್ದು ಪುಡಿ ಮಾಡಿರೋ 1 ಟೇಬಲ್ ಸ್ಪೂನ್ ಮೆಂತ್ಯೆ, 2 ಏಲಕ್ಕಿ, 2 ಲವಂಗನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬಿಳಿ ಪದಾರ್ಥ ಎಲ್ಲ ಬ್ರೌನಿಶ್ ಆಗಿ ಕನ್ವರ್ಟ್ ಆಗುತ್ತೆ. ತುಪ್ಪ ಎಲ್ಲ ಈ ರೀತಿ ಮೇಲ್ ಬಂದಿರುತ್ತೆ. ಕೊನೆಯದಾಗಿ ಒಂದು ವಿಳೆದೆಲೆನ ಹಾಕಿ 10 ನಿಮಿಷ ತುಪ್ಪನ ಚೆನ್ನಾಗಿ ಕುದಿಸ್ಕೊಂಡು ತುಪ್ಪ ತೋಬಿಚ್ಕಿರ್ಬೇಕಾದ್ರೆ ಒಂದು ಬಾಕ್ಸ್ಗೆ ಶೋಧಿಸ್ಕೊಂಡು 3 ರಿಂದ 4 ಅವರ್ ಆದ ನಂತರ ಘಮ ಘಮ ಮತ್ತು ಗರಿ ಗರಿಯಾದ ತುಪ್ಪ ತಯಾರಾಗಿರುತ್ತೆ. ಕೆಲವರು ತುಪ್ಪ ಕಾಯಿಸ್ಬೇಕಾದ್ರೆ ವಿಳೆದೆಲೆ ಬದಲು ತುಳಸಿ ಅಥವಾ ನುಗ್ಗೆ ಸೊಪ್ಪನ್ನು ಸಹ ಹಾಕೊಳ್ತಾರೆ. ಈ ತರ ಮನೇಲೆ ಕಾಯಿಸುವಂತ ತುಪ್ಪಕ್ಕೆ ಒಬ್ಬೊಬ್ರು ಒಂದೊಂದ್ ರೀತಿ ಪದಾರ್ಥಗಳನ್ನ ಹಾಕಿ ಕಾಯಿಸ್ತಾರೆ. ನಾವ್ ಈ ರೀತಿ ಮಾಡ್ತೀವಿ, ಒಂದ್ಸರಿ ಟ್ರೈ ಮಾಡಿ ನೋಡಿ.